ಸಿಂಹರಾಶಿ, ಪ್ರಯಾಣದಿಂದ ಯಾವುದೇ ರೀತಿಯ ನಷ್ಟ ಆಗದೇ ಇರುವ ಹಾಗೆ ಎಚ್ಚರಿಕೆಯನ್ನು ವಹಿಸಿ. ಪ್ರಯಾಣ ಮಾಡ್ತೀರಿ, ಆ ಪ್ರಯಾಣ ಸರಿಯಾದಂತಹ ಯೋಜನೆಯಿಂದ ಕೂಡಿರಬೇಕು. ಅಲ್ಲಿ ವಾಹನದ ತೊಂದರೆಯೋ ಅಥವಾ ಬೇರೆ ಇನ್ಯಾವುದೋ ಕಷ್ಟ ನಷ್ಟಗಳೋ ಅಥವಾ ಆಹಾರಕ್ಕೆ ತೊಂದರೆಯೋ ಯಾವುದೇ ರೀತಿಯಲ್ಲೂ ಕೂಡ ಅದು ವ್ಯತ್ಯಾಸವನ್ನ ಆಗದೇ ಇರೋ ಹಾಗೆ ನೀವು ನೋಡ್ಕೊಳ್ಬೇಕಾಗತ್ತೆ. ಉದ್ಯೋಗದಲ್ಲಿ ಬಡ್ತಿಗೆ, ಪ್ರಮೋಷನ್ಗೆ ಅವಕಾಶಗಳಿದೆ. ಇವತ್ತೇ ಆಗಿಬಿಡುತ್ತೆ ಅಂತಲ್ಲ, ಆ ಸೂಚನೆಗಳು ಸಿಕ್ಕಾಗ ಮುಂದಿನ ದಿನಮಾನದಲ್ಲಿ ಇವತ್ತಿನ ಪ್ರಯತ್ನ, ಇವತ್ತಿನ ಸೂಚನೆ ಕಾರ್ಯರೂಪಕ್ಕೆ ಬಂದು ನಿಮಗೆ ಅನುಕೂಲವನ್ನ ಮಾಡಿಕೊಡಬಹುದು ಅಂತಕ್ಕಂಥದ್ದು. ತಂದೆಯವರಿಗೆ ಧನ ಸಹಾಯವನ್ನ ಮಾಡ್ತಕ್ಕಂಥದ್ದು, ತಂದೆಯವರ ವ್ಯವಹಾರಕ್ಕೋ ಅಥವಾ ಅವರ ಆಲೋಚನೆಗೋ ಅಥವಾ ಅವರ ಉದ್ದೇಶಕ್ಕೋ ನೀವು ಒಂದಷ್ಟು ಹಣವನ್ನ ಕೊಡ್ತಕ್ಕಂತಹ ಕೆಲಸವಾಗತ್ತೆ. ವೈದ್ಯಕೀಯ ರಂಗದವರಿಗೆ, ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ದೊಡ್ಡ ದೊಡ್ಡ ಸವಾಲುಗಳು ಎದುರಾಗ್ತಕ್ಕಂಥದ್ದು, ಸಾಧಿಸ್ತಕ್ಕಂತಹ ಒಂದು ಯೋಗ್ಯತೆ, ಆ ಒಂದು ಸಂದರ್ಭ, ಆ ರೀತಿಯ ವಾತಾವರಣ ನಿಮಗಿರಬಹುದು. ಸವಾಲನ್ನ ಎದುರಿಸಲೇಬೇಕಾದಂತಹ ಅನಿವಾರ್ಯತೆಯೂ ಕೂಡ ಅಲ್ಲಿ ಕಾಣುವಂಥದ್ದಾಗತ್ತೆ. ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ ಅನುಕೂಲವಾಗ್ತಕ್ಕಂತಹ ಸಂದರ್ಭ. ನಿಮ್ಮ ವ್ಯವಹಾರ ಚೆನ್ನಾಗಿ ನಡೆದು ನಿಮಗೂ ಕೂಡ ಲಾಭಕ್ಕೆ, ಮುಂದಿನ ವ್ಯವಹಾರಕ್ಕೆ ಅನುಕೂಲವಾಗ್ತಕ್ಕಂಥದ್ದಾಗತ್ತೆ. ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತನೆಯನ್ನು ನಡೆಸಿ, ಮಕ್ಕಳು ಏನಾಗಬೇಕು, ಹೇಗೆ ಆಗಬೇಕು, ಅವರ ಜೀವನ ಏನು, ಇವೆಲ್ಲವೂ ಕೂಡ ನಿಮ್ಮ ಗಮನದಲ್ಲಿ ಇದ್ದು ಅದಕ್ಕೆ ಸೂಕ್ತವಾದಂತಹ ಚಿಂತನೆಯನ್ನು ನಡೆಸಿ ಅದಕ್ಕೆ ಭದ್ರತೆಯನ್ನು ಮಾಡಬೇಕಾದಂತಹ ಕರ್ತವ್ಯ ಇರುತ್ತೆ. ಲಲಿತಾ ಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ನಡವಳಿಕೆಯಿಂದ ಆಸ್ತಿಯನ್ನ ಕಳ್ಕೊಳ್ತಕ್ಕಂತಹ ಸೂಚನೆ ಇದೆ. ಹಾಗಾಗಿ ಆಡುವಂತಹ ಮಾತು ಅಥವಾ ನನಗೇನೂ ಬೇಡ ಅನ್ನುವಂತಹ ಯಾವುದೋ ಒಂದು ಧೋರಣೆಯ ಮಾತು, ಇವೆಲ್ಲವೂ ಕೂಡ ನಿಮಗೆ ನಷ್ಟಕ್ಕೆ ಕಾರಣವಾಗತ್ತೆ ಅನ್ನುವಂಥದ್ದು. ವಾಹನದಿಂದಲೂ ಕೂಡ ನಷ್ಟ ಇದೆ ಅನ್ನುವಂತಹ ವಿಚಾರ, ಅದೂ ಕೂಡ ಮನಸ್ಸಿಗೆ ಬೇಸರವಾಗುತ್ತೆ. ದಾಯಾದಿಗಳ ಕಲಹ ತುಂಬ ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನು ಬೀರುತ್ತೆ. ಬಂಧುಗಳು, ನೆಂಟರಿಷ್ಟರಲ್ಲಿ ಆಗ್ತಕ್ಕಂತಹ ಜಗಳ ಏನಿದೆ ಅದು ತೊಂದರೆಗೆ ಕಾರಣವಾಗುತ್ತೆ. ಸರ್ಕಾರಿ ಅಧಿಕಾರಿಗಳಿಂದಲೂ ಕೂಡ ಸಮಸ್ಯೆ ಆಗ್ತಕ್ಕಂತಹದ್ದು, ಯಾವುದೋ ನಿಮ್ಮ ವ್ಯವಹಾರಕ್ಕೆ ಅಡ್ಡಿಯನ್ನ ತರ್ತಕ್ಕಂಥದ್ದಾಗತ್ತೆ. ಮಕ್ಕಳ ವಿಚಾರದಲ್ಲಿ ಬೇಸರವಾಗುತ್ತೆ. ಇದೆಲ್ಲವನ್ನ ಗಮನಿಸ್ತಾ ಹೋಗಬೇಕು. ಅಂದುಕೊಂಡಂತಹ ಯಾವ ಕೆಲಸಗಳು ಕೂಡ ಆಗುವುದಿಲ್ಲ. ಇದರ ಅರ್ಥ ಈ ದಿನ ಚೆನ್ನಾಗಿಲ್ಲ ಅನ್ನುವಂಥದ್ದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗಬೇಕಾದಂಥದ್ದು. ಹಾಗಾಗಿ ಯಾವಾಗ ನಮ್ಮ ಸಮಯ ಚೆನ್ನಾಗಿಲ್ವೋ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು ಅಥವಾ ಅದರಿಂದ ಆಗ್ತಕ್ಕಂತಹ ಕಷ್ಟ ನಷ್ಟಗಳನ್ನ, ವ್ಯಥೆಯನ್ನ, ನೋವನ್ನ ದೂರ ಮಾಡ್ಕೊಳ್ತಕ್ಕಂತಹ ಪ್ರಯತ್ನ ನಮ್ಮದಾಗಿರಬೇಕೇ ಹೊರತು ತದ್ವಿರುದ್ಧವಾಗಿ ಹೋರಾಟವನ್ನ ಮಾಡ್ತಕ್ಕಂಥದ್ದು ಅಲ್ಲ ಅನ್ನುವಂತಹ ಮಾತು. ಶಿವಾರಾಧನೆಯನ್ನ ಮಾಡಿ. ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ ಎಂಬ ಪ್ರಾರ್ಥನೆ, ದೈನ್ಯ ಭಾವ ನಿಮ್ಮದಾಗಿರಲಿ. ಶುಭವಾಗಿ. ತುಲಾರಾಶಿ, ನಿರೀಕ್ಷೆ ಮಾಡದಂತಹ ಕೆಲಸ ಸಕಾಲದಲ್ಲಿ ಆಗೋದ್ರಿಂದ ನಿಮಗೆ ಸಂತೋಷವಾಗುತ್ತೆ. ಇದು ಸ್ವಭಾವ, ಸಹಜ. ಆದರೆ ಗ್ರಹಗತಿಯ ದೃಷ್ಟಿಯಿಂದ ಇವತ್ತೇ ಅದಕ್ಕೆ ಮುಹೂರ್ತ ಕೂಡಿದೆ ಎನ್ನುವಂಥದ್ದಿದೆಯಲ್ಲ, ಅದು ವಿಶೇಷ ಅಂತ ಹೇಳಿ ಭಾವಿಸ್ಬೇಕು. ಹಿತಶತ್ರುಗಳಿಂದ ಗೆಲುವು ಸಿಕ್ಕುತ್ತೆ. ಯಾರು ನಿಮ್ಮ ಜೊತೆಯಲ್ಲೇ ಇದ್ದುಕೊಂಡು ನಿಮ್ಮ ಏಳಿಗೆಯನ್ನ ಸಹಿಸದಲೇ ಪ್ರತಿ ಹಂತ ಹಂತಕ್ಕೂ ನಿಮ್ಮನ್ನ ಹಿಂಸೆ ಮಾಡ್ತಾ ಇರ್ತಾರೋ ಅಂಥವ್ರು ನಿಮ್ಮ ಕೈಗೆ ಸಿಗಹಾಕೊಂಡ್ಬಿಡ್ತಾರೆ. ಅವರಿಂದ ನೀವು ಅಂತರವನ್ನ ಕಾಪಾಡ್ಕೊಳ್ತೀರಿ. ಅವರ ವಿಷಯದಲ್ಲಿ ಬಹಳ ಹುಷಾರಾಗ್ತೀರಿ. ಇದು ಬಹಳ ಮುಖ್ಯವಾದಂಥದ್ದು. ಎಲ್ಲವನ್ನ ಎದುರಿಸ್ತಕ್ಕಂತಹ ಶಕ್ತಿ ಇದ್ರೂ ಕೂಡ ದುಡುಕಾಗಲಿ ಅಥವಾ ತಾಳ್ಮೆಯನ್ನ ಕಳ್ಕೊಳ್ತಕ್ಕಂತಹದ್ದಾಗ್ಲಿ ಬೇಡ. ಸ್ವಭಾವತಃ ಅದನ್ನ ಗಮನಿಸಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ನನಗೆ ಸಾಮರ್ಥ್ಯ ಇದೆ ಅಂತ ಹೇಳಿ ಬಲಿಷ್ಠರನ್ನ ನೀವು ಎದುರುಹಾಕೊಳ್ತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ ಅನ್ನುವಂಥದ್ದಾಗತ್ತೆ. ಮನೆಯವರ ಸಹಾಯ ಸಹಕಾರ ನಿಮಗೆ ಪೂರ್ಣವಾಗಿ ಸಿಗ್ತಕ್ಕಂತಹದ್ದು. ಮಕ್ಕಳ ಬಗ್ಗೆ ಚಿಂತೆಯನ್ನ ದೂರ ಮಾಡಿಕೊಳ್ಳಿ, ಅದರಿಂದ ಸಮಾಧಾನ ಸಿಕ್ಕತ್ತೆ. ಮಕ್ಕಳು ನಿಮಗೆ ವಿರುದ್ಧವಾದಂತಹ ಯಾವ ಚಟುವಟಿಕೆಯಲ್ಲೂ ಕೂಡ ಇಲ್ಲದೇ ಇರತಕ್ಕಂಥದ್ದು ಸಮಾಧಾನವನ್ನು ಕೊಡುತ್ತೆ ಎನ್ನುವಂಥದ್ದು. ಸಮಾಜದಲ್ಲಿ ಕೆಲವು ಕೆಲಸಗಳಿಗೆ ನಿಮ್ಮ ನಾಯಕತ್ವವನ್ನು ಬಯಸ್ತಾರೆ. ಅಂದರೆ
ನೀವು ಮುಂದೆ ಹೋದರೆ ನಿಮ್ಮನ್ನು ನಾವು ಅನುಸರಿಸ್ತೀವಿ, ನಿಮ್ಮ ಜೊತೆಯಲ್ಲಿ ನಾವಿರ್ತೀವಿ ಅಂತಕ್ಕಂತಹ ಮಾತು ಮುಖ್ಯವಾಗಿ ಬರುವಂಥದ್ದು. ವಿಷ್ಣು ಸಹಸ್ರನಾಮವನ್ನು ವಿಶೇಷವಾಗಿ ಪಠನೆ ಮಾಡಿ, ಶ್ರವಣ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಪ್ರಯಾಣಕ್ಕೋ ಪ್ರವಾಸಕ್ಕೋ ಈ ದಿವಸ ಆದ್ಯತೆಯನ್ನು ನೀಡುವಂಥದ್ದು ಬೇಡ. ಅನಿವಾರ್ಯವಾಗಿ ದಿನನಿತ್ಯದ ಕೆಲಸಗಳನ್ನು ಹೊರತಾದಂತಹ ಪ್ರಯಾಣ ಏನಿದೆ, ವಿಶೇಷವಾದಂತಹ ಪ್ರಯಾಣ ಏನಿದೆ, ಅದು ಖಂಡಿತವಾಗಿ ಬೇಡ ಅನ್ನುವಂತಹ ಅರ್ಥ. ರಾಜಕೀಯ ವ್ಯಕ್ತಿಗಳಿಂದ ವ್ಯಾವಹಾರಿಕವಾದಂತಹ ಸಮಸ್ಯೆಗಳು ಬರಬಹುದು, ಅದನ್ನು ಗಮನಿಸಿಕೊಳ್ಳಿ. ಯಾವುದೇ ರೀತಿಯ ಸ್ವಾರ್ಥ ಬೇಡ. ಅಂದರೆ ಎಲ್ಲವೂ ಕೂಡ ನನಗೋಸ್ಕರನೇ ಆಗಬೇಕು ಅನ್ನುವಂತಹ ತೀರ್ಮಾನಗಳೇನಿದೆ ಅದು ಖಂಡಿತವಾಗಿ ಬೇಡ. ನಿಸ್ವಾರ್ಥವಾಗಿ ಒಂದಷ್ಟು ಕೆಲಸಗಳನ್ನು ಮಾಡಿದರೆ ಅದು ನಿಮ್ಮ ಸ್ವಾರ್ಥಕ್ಕೆ ಪೂರಕವಾಗಿ, ಅನುಕೂಲಕರವಾಗಿ ಪರಿಣಾಮವನ್ನು, ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಮಕ್ಕಳಿಂದ ಅಸಮಾಧಾನವಾಗುತ್ತೆ. ಮಕ್ಕಳು ನಿಮ್ಮ ಮನಸ್ಸಿಗೆ ಹಿತವಾಗುವಂತಹ ರೀತಿಯಲ್ಲಿ ನಡ್ಕೊಳ್ಳೋದಿಲ್ಲ. ಅವರ ಮಾತು, ಅವರ ವರ್ತನೆ, ಅಥವಾ ಅವರು ತೆಗೆದುಕೊಳ್ತಕ್ಕಂತಹ ನಿರ್ಧಾರ, ಅವರಿರ್ತಕ್ಕಂತಹ ರೀತಿ ನೀತಿ ಇವೆಲ್ಲವೂ ಕೂಡ ನಿಮಗೆ ಅಸಮಾಧಾನವಾಗತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ನೌಕರರಿಗೆ ಬಡ್ತಿ ಸಿಕ್ಕತ್ತೆ, ಅನುಕೂಲತೆಗಳು ಒದಗಿ ಬರುತ್ತೆ ಎನ್ನುವಂತಹ ಸೂಚನೆ ಇದೆ. ಆದರೂ ಕೂಡ ಬೇಸರ. ನಾವು ಅಂದುಕೊಂಡಂತಹ ರೀತಿಯಲ್ಲಿ ಅಷ್ಟರ ಮಟ್ಟಿಗೆ ಅದು ಆಗ್ತಾ ಇಲ್ಲ ಅನ್ನುವಂಥದ್ದು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಸರ್ಕಾರಿ ಕೆಲಸದಲ್ಲಿ ತುಂಬ ಅಸಮಾಧಾನವಾಗತ್ತೆ. ಇದು ಇದ್ದಿದ್ದೇ, ಆದರೂ ಕೂಡ ಮನಸ್ಸಿಗೆ ಇವೆಲ್ಲ ಆಘಾತವನ್ನು ಉಂಟು ಮಾಡ್ತಕ್ಕಂಥದ್ದು. ನವಗ್ರಹರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ.